ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾವು ಪ್ರೀವಿಯಸ್ ವೀಡಿಯೋಗಳಲ್ಲಿ ತುಂಬ ಪ್ರಶ್ನೆ ಮತ್ತು ಉತ್ತರಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ತುಂಬ ಯೂಸ್ಫುಲ್ ಆಗಿರೋ ಅಂಥವನ್ನ ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಅದೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಅದೇ ಥರ ಈ ವಿಡಿಯೋದಲ್ಲೂ ಸಹ ನಾನು ನಿಮಗೆ ಇನ್ನೂ ಒಂದು ಸ್ವಲ್ಪ ಕ್ವಶನ್ಸ್ ಮತ್ತು ಆನ್ಸರ್ನ ತುಂಬ ಯೂಸ್ಫುಲ್ ಆಗಿರೋವಂಥ ಕ್ವಶನ್ಸ್ನ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಏನು ಅಂತ ಕ್ಲಾರಿಟಿ ಗೊತ್ತಾಗಬೇಕು ಅಂತ ಅಂದರೆ, ಎಲ್ಲ ವಿಷಯನೂ ಕ್ಲಿಯರಾಗಿ ತಿಳ್ಕೊಬೇಕು ಅಂತ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್ನ. ಸೊ ಹೋಗೋಣ ಗೈಸ್, ಲೆಟ್ ಸ್ಟಾರ್ಟ್. ಮೊದಲನೇ ಪ್ರಶ್ನೆ, ಕಲ್ಹಣ ವಿರಚಿತ ರಾಜತರಂಗಿಣಿ ತಿಳಿಸುವ ವಿಷಯ ಯಾವುದು? ಕಲ್ಹಣ ವಿರಚಿತ ರಾಜತರಂಗಿಣಿ ತಿಳಿಸುವ ವಿಷಯ ಯಾವುದು? ಉತ್ತರ ಕಾಶ್ಮೀರ ಚರಿತೆ. ಕಲ್ಹಣ ವಿರಚಿತ ರಾಜತರಂಗಿಣಿಯನ್ನು ತಿಳಿಸುವ ವಿಷಯ ಮೀನ್ಸ್ ಟಾಪಿಕ್ ಕಾಶ್ಮೀರ ಚರಿತೆ ಎಂಬುವಂಥದ್ದಾಗಿದೆ. ಓಕೆನಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೆಕೆಂಡ್ ಕ್ವಶನ್, ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಐ ಥಿಂಕ್ ಯು ಗೈಸ್ ಆರ್ ನೋ ದಿಸ್ ಒನ್. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಉತ್ತರ ರವೀಂದ್ರನಾಥ ಟ್ಯಾಗೋರ್. ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ರವೀಂದ್ರನಾಥ ಟ್ಯಾಗೋರ್ ಅವರು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ ಥರ್ಡ್ ಕ್ವಶನ್, ಭಾರತದ ಸಂವಿಧಾನ ಅಳವಡಿಸಿಕೊಂಡ ವರ್ಷ ಯಾವುದು? ಭಾರತದ ಸಂವಿಧಾನವನ್ನು ಅಳವಡಿಸಿಕೊಂಡ ವರ್ಷ ಯಾವುದು? ಸೊ ಉತ್ತರ ನವೆಂಬರ್ 26, 1949. ನವೆಂಬರ್ 26, 1949ರಂದು ಭಾರತವು ಸಂವಿಧಾನವನ್ನು ಅಳವಡಿಸಿಕೊಂಡ ವರ್ಷವಾಗಿದೆ. ಸೊ ಗೊತ್ತಾಯ್ತಲ್ವಾ? ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫೋರ್ತ್ ಕ್ವಶನ್, ಬಂಗಾಳದ ವಿಭಜನೆ ಕ್ರಮವನ್ನು ಬ್ರಿಟಿಷ್ ಸರ್ಕಾರ ಹಿಂದೆ ಕೈ ತೆಗೆದುಕೊಂಡ ವರ್ಷ ಯಾವುದು? ನಮ್ಮ ನಾಲ್ಕನೇ ಪ್ರಶ್ನೆ. ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸಾವಿರದ 1911ರಲ್ಲಿ ಬಂಗಾಳದ ವಿಭಜನೆ ಕ್ರಮವನ್ನು ಬ್ರಿಟಿಷ್ ಸರ್ಕಾರ ಹಿಂತೆಗೆದುಕೊಳ್ಳಲಾಯಿತು. ಅರ್ಥ ಆಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫಿಫ್ತ್ ಕ್ವಶನ್, ಲೋಥಾಲ್ ಇರುವ ಸ್ಥಳ ಯಾವುದು? ನಮ್ಮ ಐದನೇ ಪ್ರಶ್ನೆ, ಲೋಥಾಲ್ ಇರುವ ಸ್ಥಳ ಯಾವುದು? ಇದು ಗೊತ್ತು ಅನಿಸುತ್ತೆ ನಿಮಗೆ. ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಉತ್ತರ ಗುಜರಾತ್. ಲೋಥಾಲ್ ಎಂಬ ಊರು ಇರುವ ಸ್ಥಳ ಗುಜರಾತ್ ಆಗಿದೆ.
ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 7th ಕ್ವಶನ್, ಸ್ವತಂತ್ರ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶ್ವತ್ಥ ಯಾವ ಜಿಲ್ಲೆಯಲ್ಲಿದೆ? ಸೊ 7ನೇ ಪ್ರಶ್ನೆ, ಸ್ವತಂತ್ರ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶ್ವತ್ಥ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿದೆ. ಇನ್ನು ಡೀಪಾಗಿ ಹೇಳಬೇಕಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿರುವ ಪಿನಾಕಿನಿ ನದಿಯ ದಂಡೆ ಮೇಲಿದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 7th ಕ್ವಶನ್, ಕುಂಭಮೇಳ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಐ ಥಿಂಕ್ ನಿಮಗಿದು ಆನ್ಸರ್ ಗೊತ್ತನ್ಸುತ್ತೆ. ಕುಂಭಮೇಳ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಉತ್ತರ 12 ವರ್ಷ. ಕುಂಭಮೇಳವು ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 8ನೇ ಪ್ರಶ್ನೆ, ಸಾರ್ಕ್ನ ಮೊದಲ ಶೃಂಗಸಭೆ ನಡೆದ ಸ್ಥಳ ಯಾವುದು? SAARCನ ಮೊದಲ ಶೃಂಗಸಭೆ ನಡೆದ ಸ್ಥಳ ಯಾವುದು? ಉತ್ತರ ಬಾಂಗ್ಲಾದೇಶದ ಢಾಕಾ. ಸಾರ್ಕ್ನ ಮೊದಲ ಶೃಂಗಸಭೆ ನಡೆದ ಸ್ಥಳ ಬಾಂಗ್ಲಾದೇಶದ ಢಾಕಾ ಎಂಬುವಲ್ಲಿ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 8th ಕ್ವಶನ್, ಭಾರತದ ಸಂವಿಧಾನ ಕರಡು ತಯಾರಿಕಾ ಸಮಿತಿಯ ಅಧ್ಯಕ್ಷರು ಯಾರು? ತುಂಬ ಈಸಿ ಇದೆ ಇದು. ಇದಕ್ಕೆ ಆನ್ಸರ್ ಕೂಡ ನಿಮಗೆ ಗೊತ್ತು ಅನಿಸುತ್ತೆ. ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ. ಸೊ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 9th ಕ್ವಶನ್, ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? ನಮ್ಮ 9ನೇ ಪ್ರಶ್ನೆ, ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? ಉತ್ತರ ಅದನ್ನು ನೀವೇ ಕಮೆಂಟ್ ಮಾಡಿ. ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? ನಿಮಗೇನಾದರೂ ಆನ್ಸರ್ ಗೊತ್ತಾಗಿಲ್ಲ ಅಂದರೆ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದಕ್ಕೆ ಆನ್ಸರ್ನ ಹೇಳ್ತೀನಿ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಇವಾಗ ನೆಕ್ಸ್ಟ್ ಕ್ವಶನ್, ಯಾರು ಎಲ್ಲ ದಂಡು ಮೇಜಿನ ಸಭೆಗಳಲ್ಲಿ ಭಾಗವಹಿಸಿದ್ದರು? ಸೊ ನಮ್ಮ 10ನೇ ಪ್ರಶ್ನೆ, ಯಾರು ಎಲ್ಲ ದಂಡು ಮೇಜಿನ ಸಭೆಗಳಲ್ಲಿ ಭಾಗವಹಿಸಿದ್ದರು? ಇದಕ್ಕೂ ಸಹ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಇವರು ಎಲ್ಲ ದಂಡು ಮೇಜಿನ
ಸಭೆಗಳಲ್ಲಿ ಭಾಗವಹಿಸದವರಾಗಿದ್ದಾರೆ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 11th ಕ್ವಶನ್. ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಲು ಕಾರಣ ಏನು? 11ನೇ ಪ್ರಶ್ನೆ. ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಲು ಕಾರಣ ಏನು? ಉತ್ತರ ಸಮತೋಲನವನ್ನು ಕಾಪಾಡಿಕೊಳ್ಳಲು. ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಸ್ವಲ್ಪ ಮುಂದೆ ಬಾಗಿ ಬೆಟ್ಟ ಹತ್ತಲು ಕಾರಣ ಸಮತೋಲನವನ್ನು ಕಾಪಾಡಿಕೊಳ್ಳಲು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 11th ಕ್ವಶನ್. ಭೂಮಿಯಲ್ಲಿ ಅತ್ಯಂತ ಕಿರಿದಾದ ಖಂಡ ಯಾವುದು? ಭೂಮಿಯಲ್ಲಿ ಅತ್ಯಂತ ಕಿರಿದಾದ ಖಂಡ ಯಾವುದು? ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಉತ್ತರ ಆಸ್ಟ್ರೇಲಿಯಾ. ಭೂಮಿಯಲ್ಲಿ ಅತ್ಯಂತ ಚಿಕ್ಕದಾದ ಖಂಡ ಆಸ್ಟ್ರೇಲಿಯಾ ಆಗಿದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 12th ಕ್ವಶನ್. ಕರ್ನಾಟಕದ ಏಕೀಕೃತವಾದ ವರ್ಷ ಯಾವುದು? ಐ ಥಿಂಕ್ ಯು ಗೈಸ್ ಆರ್ ಮೋಸ್ಟ್ ಆಫ್ ಆಲ್ ನೋ ದಿಸ್ ಒನ್. ಸೊ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಪಟ್ಟಂತ ಕಮೆಂಟ್ ಮಾಡಿ. ಓಕೆನಾ? ಉತ್ತರ ಅದನ್ನು ನೀವೇ ಕಮೆಂಟ್ ಮಾಡಿ. ಅಫ್ಕೋರ್ಸ್ ಕ್ವಶನ್ಸ್ ಇಷ್ಟು ಈಸಿ ಇರುತ್ತೆ ಅಂತ ಅಂದರೆ ನಾನು ಅದನ್ನು ನಿಮಗೆ ಅಂತಲೇ ಕಮೆಂಟ್ ಮಾಡಲಿಕ್ಕೆ ಬಿಟ್ಟಿರ್ತೀನಿ ಅಂತ ನಿಮಗೆ ಗೊತ್ತು. ಸೊ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಪಟ್ಟಂತ ಕಮೆಂಟ್ ಮಾಡಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ 13th ಕ್ವಶನ್. ವಲ್ಲಭಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂದು ಬಿರುದು ಸೂಚಿಸಿದವರು ಯಾರು? 13ನೇ ಪ್ರಶ್ನೆ. ವಲ್ಲಭಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂದು ಬಿರುದು ಸೂಚಿಸಿದವರು ಯಾರು? ಸೊ ಉತ್ತರ ಮಹಾತ್ಮ ಗಾಂಧೀಜಿ. ಸರ್ದಾರ್ ಎನ್ನುವ ಬಿರುದನ್ನು ವಲ್ಲಭಭಾಯಿ ಪಟೇಲ್ ರವರಿಗೆ ನೀಡಿದವರು ಮಹಾತ್ಮ ಗಾಂಧೀಜಿಯವರು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 14th ಕ್ವಶನ್. ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನನ್ನು ನೀಡಬಹುದು? ಅಂದರೆ ಇನ್ಸ್ಟ್ಯಾಂಟಾಗಿ ಅವರಿಗೆ ಸ್ಟ್ರೆಂತ್ ಬರಬೇಕಂದ್ರೆ ಕ್ರೀಡಾಪಟುಗಳಿಗೆ ಏನನ್ನು ನೀಡ್ತಾರೆ? ಸೊ ಉತ್ತರ ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣನ್ನು ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ನೀಡುತ್ತಾರೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 15th ಕ್ವಶನ್. ವಾಯುಮಾನ ಒತ್ತಡವನ್ನು ಅಳೆಯುವ ಮಾಪನ ಯಾವುದು? 15ನೇ ಪ್ರಶ್ನೆ. ವಾಯುಮಾನ ಒತ್ತಡವನ್ನು ಅಳೆಯುವ ಮಾಪಕ ಯಾವುದು? ಸೊ ಉತ್ತರ ಬಯೋಮೀಟರ್. ವಾಯುಮಾನವನ್ನು ಅಳೆಯುವ ಮಾಪಕ ಬಯೋಮೀಟರ್ ಆಗಿದೆ. ಓಕೆನಾ?
ಗೊತ್ತಾಯ್ತಲ್ವಾ? ಐ ಥಿಂಕ್ ಇದು ಗೊತ್ತಿತ್ತು ಅನಿಸುತ್ತೆ ನಿಮಗೆ. ಸೊ ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 16th ಕ್ವಶನ್. ಬುದ್ಧ ತನ್ನ ಪ್ರಥಮ ಬೋಧನೆಯನ್ನು ಮಾಡಿದ ಸ್ಥಳ ಯಾವುದು? 16ನೇ ಪ್ರಶ್ನೆ. ಬುದ್ಧನು ತನ್ನ ಪ್ರಥಮ ಬೋಧನೆಯನ್ನು ಮಾಡಿದ ಸ್ಥಳ ಯಾವುದು? ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಆನ್ಸರ್ ಅದನ್ನು ನೀವೇ ಕಮೆಂಟ್ ಮಾಡಿ. ಈಸಿ ಇದೆ ಅಂತ ಅಂದ್ಕೊತೀನಿ. ಇಫ್ ಇನ್ ಕೇಸ್ ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕೇಳಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಆನ್ಸರ್ನ ಹೇಳ್ತೀನಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 17th ಕ್ವಶನ್. ಕೃಷ್ಣಾ ನದಿಯ ಉಗಮ ಸ್ಥಳ ಯಾವುದು? ಕೃಷ್ಣಾ ನದಿಯ ಉಗಮ ಸ್ಥಳ ಯಾವುದು ಎಂಬುದು ನಮ್ಮ 17ನೇ ಪ್ರಶ್ನೆ ಆಗಿದೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಉತ್ತರ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಕೃಷ್ಣಾ ನದಿಯು ಉಗಮ ಸ್ಥಳವಾಗಿದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 18ನೇ ಪ್ರಶ್ನೆ. ಕೃಷ್ಣಾ ನದಿಯು ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದ ಹರಿಯುತ್ತದೆ? 18ನೇ ಪ್ರಶ್ನೆ. ಕೃಷ್ಣಾ ನದಿಯು ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಅಷ್ಟು ಹರಿಯುತ್ತದೆ? ಸೊ ಉತ್ತರ 483 ಕಿಲೋಮೀಟರ್. ಕೃಷ್ಣಾ ನದಿಯು ಕರ್ನಾಟಕದಲ್ಲಿ 483 ಕಿಲೋಮೀಟರ್ ದೂರದಷ್ಟು ಹರಿಯುತ್ತದೆ. ಓಕೆನಾ? ಸೊ ಇಷ್ಟೇ ಗಾಯ್ಸ್ ಇವತ್ತಿನ ಪ್ರಶ್ನೆ ಮತ್ತು ಉತ್ತರಗಳು. ಥ್ಯಾಂಕ್ ಯು. ಸೊ ಗೈಸ್, ನೋಡಿದ್ರಿ ಅಲ್ವಾ ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸ್ ಹೇಗಿತ್ತು ಅಂತ. ಸೊ ಇವತ್ತಿನ ವಿಡಿಯೋ ಹೀಗಿತ್ತು. ಐ ಹೋಪ್ ನೀವೆಲ್ಲ ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ, ತುಂಬ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಿಮಗೆ ನೆಕ್ಸ್ಟು ಯಾವ ವಿಷಯದ ಬಗ್ಗೆ ನಿಮಗೆ ಗೊತ್ತಿಲ್ಲ, ಯಾವ ಕಂಟೆಂಟ್ ಬೇಕು, ಯಾವ ಕಂಟೆಂಟ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಕ್ವಶನ್ಸು ಯಾವ ಥರ ತಿಳ್ಕೊಬೇಕಂತ ಅಂದ್ಕೊಂಡಿದ್ದೀರಾ, ಯಾವ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಬೇಕು ನೀವು, ಅದನ್ನು ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ಈ ಕ್ವಶನ್ಸಲ್ಲಿ ನಿಮಗೆ ಏನಾದರೂ ಡೌಟ್ ಇತ್ತಂದರೆ, ಅಥವಾ ಏನಾದರೂ ಯಾವುದಾದ್ರೂ ಆನ್ಸರ್ ಗೊತ್ತಾಗಿಲ್ಲ ಅಂದರೆ, ಅಥವಾ ನಾನು ಕಮೆಂಟ್ ಮಾಡಿ ಅಂತ ಹೇಳಿರ್ತೀನಿ ಅಲ್ವಾ, ಅದಕ್ಕೇನಾದರೂ ನಿಮಗೆ ಆನ್ಸರ್ ಗೊತ್ತಾಗಿಲ್ಲ ಅಂತಂದರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ನೂ ತಿಳಿಸ್ಕೊಡ್ತೀನಿ, ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲನೂ. ಸೊ ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.